ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಎಂ.ಆರ್. ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್. ಕೇಳಿ, ಎಂ.ಆರ್. ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದಿನ 32ನೇ ಕಂತು. ಗಂಗೇಗೌಡರು ವಿಶ್ವವಿದ್ಯಾನಿಲಯದಲ್ಲಿ ಓದಿದವರಲ್ಲದಿದ್ದರೂ ಎಷ್ಟು ಚೆನ್ನಾಗಿ ತಿಳುವಳಿಕೆ ಪಡೆದಿದ್ದಾರೆ ಎಂಬುದನ್ನು ನೋಡಿ ರಂಗಣ್ಣನಿಗೆ ಆಶ್ಚರ್ಯವಾಯಿತು. ದೇಶದಲ್ಲಿ ಸತ್ವ ಬೇಕಾದಷ್ಟಿದೆ, ದೇಶದ ಆರೋಗ್ಯವೂ ಚೆನ್ನಾಗಿದೆ, ಆದ್ದರಿಂದ ಭವಿಷ್ಯ ಆಶಾದಾಯಕವಾಗಿದೆ ಎಂದು ರಂಗಣ್ಣನಿಗೆ ಬಹಳ ಸಂತೋಷವಾಯಿತು. ರಂಗಣ್ಣನು ಆ ರಾತ್ರಿ ಊಟಕ್ಕೆ ತನ್ನ ಬಿಡಾರಕ್ಕೇನೆ ಬರಬೇಕೆಂದು ಗಂಗೇಗೌಡರಿಗೆ ಆಹ್ವಾನ ಕೊಟ್ಟನು. ಮಾರನೆಯ ದಿನ ಬೆಳಿಗ್ಗೆ ಸಾಹೇಬರು 9 ಗಂಟೆಗೆ ಬಸ್ಸಿನಲ್ಲಿ ಬಂದಿಳಿದರು. ಅವರಿಗೆ ಗಂಗೇಗೌಡರ ನಾಯಕತ್ವದಲ್ಲಿ ಸಂಭ್ರಮದ ಸ್ವಾಗತ ದೊರೆಯಿತು. ಆ ದಿನ ಗಂಗೇಗೌಡರು ಊಟದ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದರು. ಆ ದಿನದ ಏರ್ಪಾಟುಗಳನ್ನೆಲ್ಲ ನೋಡಿ ಉಂಡು ಸಂತೋಷಪಟ್ಟ ಸಾಹೇಬರು ಬಹಳ ಪ್ರಸನ್ನರಾಗಿದ್ದರು. ಪಾಠಶಾಲೆಯಲ್ಲಿ 12 ಗಂಟೆಗೆ ಸರಿಯಾಗಿ ಸಂಘದ ಸಭೆ ಸೇರಿತು. ಅನಂತರ ಸಾಹೇಬರು ಎದ್ದು ನಿಂತುಕೊಂಡು ಕಾರ್ಯಕ್ರಮದ ಪಟ್ಟಿಯನ್ನು ಕೈಗೆ ತೆಗೆದುಕೊಂಡರು. ಸಾಹೇಬರು ಹಿಂದೆ ಹಲವು ಕಡೆಗಳಲ್ಲಿ ಉಪಾಧ್ಯಾಯರ ಸಭೆಗಳನ್ನು ನೋಡಿದವರು. ಆದರೆ ಇಲ್ಲಿಯ ಸಭೆಯಲ್ಲಿ ಚರ್ಚೆಗಳು ಸಲಿಗೆಯಿಂದ ನಡೆಯುತ್ತಾ ಇನ್ಸ್ಪೆಕ್ಟರ್ ಅವರ ಪಾಂಡಿತ್ಯದ ಮತ್ತು ಅನುಭವಗಳ ಪರೀಕ್ಷೆ ಮೇಷ್ಟರುಗಳಿಂದ ನಡೆಯುತ್ತಿತ್ತು. ಒಬ್ಬ ಉಪಾಧ್ಯಾಯನು, ಸ್ವಾಮಿ, ರೀಡರುಗಳಲ್ಲಿ ಮಧ್ಯೆ ಮಧ್ಯೆ ಚಿತ್ರಗಳನ್ನು ಮುದ್ರಿಸಿದ್ದಾರೆ. ಅವುಗಳಿಂದ ಪಾಠಗಳಿಗೆ ತೊಂದರೆ ವಿನಾ ಸಹಾಯ ಇಲ್ಲ. ಪಾಠ ಮಾಡೋ ಕಾಲದಲ್ಲಿ ಮಕ್ಕಳ ಗಮನ ಎಲ್ಲ ಚಿತ್ರದ ಕಡೆಗೆ ಇರುತ್ತೆ, ವಾಕ್ಯಗಳ ಮೇಲೆ ಇರೋದಿಲ್ಲ. ಚಿತ್ರಗಳನ್ನು ಮುದ್ರಿಸದೇ ಇದ್ದರೆ ಒಳ್ಳೆಯದಲ್ವೇ ಎಂದು ಕೇಳಿದನು. ಮೇಷ್ಟ್ರೆ, ನೀವು ಬಹಳ ಶ್ರದ್ಧೆಯಿಂದ ಪಾಠಗಳನ್ನು ಮಾಡುತ್ತಿದ್ದೀರಿ ಎನ್ನುವುದು ಸ್ಪಷ್ಟಪಟ್ಟಿತು. ನನಗೆ ಆ ವಿಚಾರದಲ್ಲಿ ಬಹಳ ಸಂತೋಷ. ಎಲ್ಲ ಉಪಾಧ್ಯಾಯರು ನಿಮ್ಮಂತೆಯೇ ಶ್ರದ್ಧೆ ವಹಿಸಿದರೆ ವಿದ್ಯಾಭಿವೃದ್ಧಿ ಚೆನ್ನಾಗಿ ಆಗುತ್ತದೆ. ಆದರೆ ನೀವು ಕೇಳಿರುವ ವಿಚಾರದಲ್ಲಿ ಭಿನ್ನಾಭಿಪ್ರಾಯವಿದೆ. ನೋಡಿ ಮೇಷ್ಟ್ರೆ, ಮೂಗಿದೆ, ಸಿಂಬಳ ಸುರಿಯುತ್ತೆ, ಆದ್ದರಿಂದ ಮೂಗನ್ನು ಕೊಯ್ದು ಹಾಕ್ಬಿಡೋಣವಾ ಎನ್ನೋಕ್ಕಾಗುತ್ತೆ? ಮೂಗಿದ್ದರೆ ಮುಖಕ್ಕೆ ಶೃಂಗಾರ, ಚಿತ್ರ ಇದ್ದರೆ ಪಾಠಕ್ಕೆ ಅಲಂಕಾರ ಎಂದು ರಂಗಣ್ಣನು ಹೇಳಿದನು. ಸಾಹೇಬರಿಗೆ ಪರಮಾನಂದವಾಗಿ ಅವರು ಚಪ್ಪಾಳೆ ತಟ್ಟಿದರು. ಸಭೆಯಲ್ಲೆಲ್ಲ ಕರತಾಡನಗಳು, ನಗುವಿನ ಹೊನಲುಗಳು ತುಂಬಿ ಹೋದವು. ಮೇಷ್ಟ್ರೆ, ಇತರ ಕಡೆಗಳಿಗೆ ಮಕ್ಕಳ ಗಮನ ಹರಿಯದೆ ಪುಸ್ತಕದಲ್ಲಿರುವ ಚಿತ್ರದ ಕಡೆಗೆ ಹರಿಯುವುದು ಒಂದು ವಿಚಾರಕ್ಕೆ ಒಳ್ಳೆಯದಲ್ವೇ? ಹೌದು ಸ್ವಾಮಿ, ಮಕ್ಕಳಿಗೆ ಆ ಚಿತ್ರದಲ್ಲಿ ಆಸಕ್ತಿ ಇರೋದ್ರಿಂದ ಉಪಾಧ್ಯಾಯರು ಅದನ್ನು ಉಪಯೋಗಿಸಿಕೊಂಡು ಆ ಚಿತ್ರವನ್ನೇ ಪಾಠಕ್ಕೆ ಪೀಠಿಕೆಯಾಗಿ ಮಾಡಿಕೊಳ್ಳಬೇಕು. ಮೊದಲಿನಲ್ಲಿ ಮಕ್ಕಳಿಗೆ ಹಾಗೆ ಚಿತ್ರದಲ್ಲಿ ತೀವ್ರವಾದ ಆಸಕ್ತಿ ಇರುತ್ತೆ, ಆದರೆ ಅದು ಬಹುಕಾಲ ಇರೋದಿಲ್ಲ. ಸ್ವಲ್ಪ ಕಾಲದ ಮೇಲೆ ಆ ಚಿತ್ರವನ್ನು ವಿರೂಪ ಮಾಡಿಬಿಡ್ತಾರೆ, ಕಡೆಗೆ ಅದನ್ನು ಹರಿದು ಹಾಕೋದು ಉಂಟು. ಹಾಗೆ ಮಾಡೋದನ್ನು ನೀವು ನೋಡಿದ್ದೀರಾ ಮೇಷ್ಟ್ರೆ? ನೋಡಿದ್ದೇನೆ ಸ್ವಾಮಿ. ಒಳ್ಳೆಯದು ಮೇಷ್ಟ್ರೆ. ಚಿತ್ರದಲ್ಲಿ ನೆಟ್ಟಿರೋ ಗಮನವನ್ನು ಕ್ರಮವಾಗಿ ಪಾಠಕ್ಕೆ ತಿರುಗಿಸ್ಕೊಳ್ಬೇಕು. ಮೊದಲಿನಲ್ಲೇ ಚಿತ್ರದ ವಿಷಯವನ್ನು ಪ್ರಸ್ತಾಪ ಮಾಡಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ಮಕ್ಕಳು ಚಿತ್ರವನ್ನು ಚೆನ್ನಾಗಿ ನೋಡಿಯೇ ಉತ್ತರ ಕೊಡಲಿ, ಅಲ್ಲಿಗೆ ಅವರ ಆಸಕ್ತಿ ಕೇವಲ ಚಿತ್ರದಲ್ಲಿ ಕಡಿಮೆ ಆಗುತ್ತೆ. ಆಮೇಲೆ ಚಿತ್ರದ ವಿಚಾರವನ್ನು ಚೆನ್ನಾಗಿ ಪಾಠದಲ್ಲಿ ಹೇಳಿದೆ, ಓದಿ ತಿಳಿದುಕೊಳ್ಳೋಣ ಎಂದು ಉಪಾಯದಿಂದ ಓದುವರ ಕಡೆಗೆ ಮಕ್ಕಳ ಆಸಕ್ತಿಯನ್ನು ತಿರುಗಿಸಬೇಕು. ಚಿತ್ರ ಇದ್ದರೆ ಉಪಾಧ್ಯಾಯರಿಗೆ ಶ್ರಮ ಅರ್ಧ ಕಡಿಮೆ ಆಗುತ್ತೆ, ವಿಷಯಗಳನ್ನು ತಿಳಿಸೋದು ಸುಲಭ ಆಗುತ್ತೆ, ಮಕ್ಕಳ ಕಲ್ಪನಾ ಶಕ್ತಿ ವಿಕಾಸ ಆಗುತ್ತೆ. ಕಿವಿಯಲ್ಲಿ ಎಷ್ಟು ಕೇಳಿದ್ರೆ ಏನು, ಕಣ್ಣಿಂದ ನೋಡಿದ್ದು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ನಿಲ್ಲುತ್ತೆ ಅಲ್ವೇ? ಉಪಾಧ್ಯಾಯರು ಕಪ್ಪು ಹಲಗೆಯ ಮೇಲೆ ದೊಡ್ಡದಾಗಿ ಆ ಚಿತ್ರವನ್ನು ಬರೆದು ವಿವರಿಸಿದರೆ ಪಾಠಕ್ಕೆ ಕಳೆ ಕಟ್ಟುತ್ತೆ. ಈಗ ಹೇಳಿ ಮೇಷ್ಟ್ರೆ, ರೀಡರುಗಳಲ್ಲಿ ಚಿತ್ರಗಳಿರಬೇಕೇ ಬೇಡವೇ? ಇರಬೇಕು ಸ್ವಾಮಿ.
ಮಧ್ಯೆ ಮಧ್ಯೆ ಮಕ್ಕಳ ಗಮನ ವಾಕ್ಯಗಳ ಮೇಲೆ ಇಲ್ಲದೆ ಇದ್ದರೆ ಉಪಾಧ್ಯಾಯರು ಅಂಥ ಹುಡುಗರನ್ನು ಗಮನಿಸುತ್ತಾ ಥಟ್ಟನೆ ಮುಂದಕ್ಕೆ ನೀನು ಓದೋ ಎಂದು ಆ ಹುಡುಗರನ್ನು ಎಚ್ಚರಿಸಿ ಓದಿಸಬೇಕು. ತಿಳಿಯಿತು ಸ್ವಾಮಿ ಎಂದು ಹೇಳುತ್ತಾ ಆ ಮೇಷ್ಟ್ರು ಕುಳಿತುಕೊಂಡನು. ಮತ್ತೊಬ್ಬ ಉಪಾಧ್ಯಾಯನೆದ್ದು, ಸ್ವಾಮಿ, ನಾವು ನರಿ ಚಿತ್ರವನ್ನು ಬರೆಯೋದಕ್ಕೆ ಹೋದರೆ ಅದು ನಾಯಿ ಚಿತ್ರ ಆಗುತ್ತಲ್ಲ, ಅದಕ್ಕೇನು ಮಾಡಬೇಕು ಸ್ವಾಮಿ? ಈ ನರಿ ನಾಯಿಗಳಿಗೆ ಭೇದ ತೋರಿಸೋದು ಹೇಗೆ ಎಂದು ಕೇಳಿದನು. ರಂಗಣ್ಣನು, ಮೇಷ್ಟ್ರೆ, ನರಿ ಮೂತಿ ಯಾವಾಗಲೂ ಸ್ವಲ್ಪ ಚೂಪಾಗಿರುತ್ತೆ, ನಾಯಿಯದು ಅಷ್ಟು ಚೂಪಾಗಿರೋದಿಲ್ಲ. ಎರಡನೇದಾಗಿ ನಾಯಿಯ ಬಾಲ ಡೊಂಕು, ಸಾಮಾನ್ಯವಾಗಿ ತೆಳು, ನರಿಯ ಬಾಲ ಪೊದರು, ಪೊರಕೆ ಇದ್ದ ಹಾಗೆ, ಮತ್ತು ಯಾವಾಗಲೂ ಕೆಳಮುಖವಾಗಿಯೇ ಇರುತ್ತೆ. ವ್ಯತ್ಯಾಸವನ್ನು ನೋಡಿ ಎಂದು ಹೇಳಿ ಕಪ್ಪು ಹಲಗೆಯ ಮೇಲೆ ಬರೆದು ತೋರಿಸಿದನು. ಆಮೇಲೆ ಕುರಿ ಬಾಲ ಹೇಗಿರುತ್ತೆ, ಮೇಕೆ ಬಾಲ ಹೇಗಿರುತ್ತೆ ಹೇಳಿ ಮೇಷ್ಟ್ರೆ ನೋಡೋಣ ಎಂದು ಕೇಳಿದನು. ನಾನು ಗಮನಿಸಿ ನೋಡಿಲ್ಲ ಸ್ವಾಮಿ ಎಂದು ಉಪಾಧ್ಯಾಯನು ಹೇಳಿದನು. ಸಾಹೇಬರು ಮುಗುಳು ನಗಿ ನಗುತ್ತಾ, ಏನು ವ್ಯತ್ಯಾಸ ಇದೆ ರಂಗಣ್ಣವರೇ ಎಂದು ಕೇಳಿದರು. ವ್ಯತ್ಯಾಸ ಇದೆ ಸರ್, ಅವುಗಳನ್ನೆಲ್ಲ ನಾವು ಗಮನಿಸಬೇಕು ಎಂದು ರಂಗಣ್ಣ ಹೇಳಿ ಕಪ್ಪು ಹಲಗೆಯ ಮೇಲೆ ಆ ಬಾಲಗಳ ಚಿತ್ರಗಳನ್ನು ಬರೆದು, ಎರಡರ ಬಾಲಗಳು ಮೊಟಕು, ಆದರೆ ಕುರಿಯದು ಕೆಳಕ್ಕೆ ಬಗ್ಗಿರುತ್ತೆ, ಮೇಕೆಯದು ಮೇಲಕ್ಕೆ ಬಗ್ಗಿರುತ್ತೆ ಎಂದು ವಿವರಿಸಿದನು. ಹೀಗೆ ಚರ್ಚೆಗಳಲ್ಲಿ ವಿನೋದವೂ ಶಿಕ್ಷಣವೂ ಬೆರೆತುಕೊಂಡು ಸಭೆಯ ವಾತಾವರಣ ಬಹಳ ಮನೋರಂಜಕವಾಗಿತ್ತು. ಹಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ ಮೇಲೆ ಮಧ್ಯಾಹ್ನ 3 ಗಂಟೆಯಾಯಿತೆಂದು, ಮುಂದೆ ಅರ್ಧ ಗಂಟೆ ವಿರಾಮವಿರುವುದೆಂದು, ಆ ವಿರಾಮ ಕಾಲದಲ್ಲಿ ಉಪಾಧ್ಯಾಯರು ಪ್ರದರ್ಶನವನ್ನು ನೋಡಿಕೊಂಡು ಉಪಾಹಾರ ಸ್ವೀಕಾರಕ್ಕೆ ಸಿದ್ಧರಾಗಬೇಕೆಂದು, ಆನಂತರ 4 ಗಂಟೆಗೆ ಮತ್ತೆ ಸಭೆ ಸೇರುವುದೆಂದು ರಂಗಣ್ಣನು ಹೇಳಿದನು. ಅದರಂತೆ ಆಗ ಸಭೆ ಮುಗಿಯಿತು. ಪಾಠಶಾಲೆಯ ಕೊಠಡಿಯೊಂದರಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಪ್ರದರ್ಶನವೊಂದು ಏರ್ಪಾಟಾಗಿತ್ತು. ರಂಗಣ್ಣನು ಸಾಹೇಬರನ್ನು ಅಲ್ಲಿಗೆ ಕರೆದುಕೊಂಡು ಹೋದನು. ರಂಗನಾಥಪುರದ ಪ್ರೈಮರಿ ಸ್ಕೂಲಿನ ಉಪಾಧ್ಯಾಯರು ಶ್ರೀರಂಗಪಟ್ಟಣದ ಕೋಟೆ, 4ನೆಯ ಮೈಸೂರು ಯುದ್ಧ, ಟಿಪ್ಪುವಿನ ಮರಣ ಮೊದಲಾದುವನ್ನು ತೋರಿಸುವ ರಟ್ಟಿನ ಮಾದರಿಯೊಂದನ್ನು ತಯಾರು ಮಾಡಿ ಇಟ್ಟಿದ್ದರು. ಅದು ಬಹಳ ಚೆನ್ನಾಗಿತ್ತು. ಬೆಂಡಿನಲ್ಲಿ ಸಿಪಾಯಿಗಳನ್ನು, ಫಿರಂಗಿಗಳನ್ನು ರಚಿಸಿದ್ದರು. ಕಾವೇರಿ ನದಿಯನ್ನು, ಅದನ್ನು ದಾಟುತ್ತಿದ್ದ ಸೈನ್ಯವನ್ನು ತೋರಿಸಿದ್ದರು. ಸಾಹೇಬರು ಅದನ್ನು ನೋಡಿ ಬಹಳ ಮೆಚ್ಚಿದರು. ಹಲವು ಪಾಠಗಳಿಗೆ ಬಣ್ಣದ ಚಿತ್ರಗಳನ್ನು ಉಪಾಧ್ಯಾಯರು ಬರೆದು ಪ್ರದರ್ಶನದಲ್ಲಿಟ್ಟಿದ್ದರು. ಪ್ರಕೃತಿ ಪಾಠಕ್ಕೆ ಸಂಬಂಧಪಟ್ಟ ಚಿತ್ರಗಳೂ ಇದ್ದವು. ತಮ್ಮ ಪ್ರಾಂತ್ಯಗಳಲ್ಲಿ ದೊರೆಯುವ ಶಿಲೆಗಳನ್ನು, ಕಾಗೆ, ಬಂಗಾರ ಮೊದಲಾದವನ್ನು ಉಪಾಧ್ಯಾಯರು ಅಲ್ಲಿ ಇಟ್ಟಿದ್ದರು. ಕೆಲವು ಹಳೆಯ ನಾಣ್ಯಗಳು, ಕೈಕೆಲಸದ ಮಾದರಿಗಳು, ಪಾಠಗಳ ಟಿಪ್ಪಣಿಗಳು ಸಹ ಅಲ್ಲಿದ್ದುವು. ಅವುಗಳನ್ನೆಲ್ಲ ಸಾಹೇಬರು ನೋಡಿ, ರಂಗಣ್ಣನವರೇ, ನಿಮ್ಮ ಉಪಾಧ್ಯಾಯರ ಸಂಘದ ಸಭೆ ಸಂಸ್ಥಾನಕ್ಕೆಲ್ಲ ಮಾದರಿಯಾಗಿದೆ. ನನ್ನ ಸರ್ವೀಸಿನಲ್ಲಿ ಇಂತಹ ಸಭೆಯನ್ನು ನಾನು ನೋಡಿಯೇ ಇಲ್ಲ ಎಂದು ಪ್ರಶಂಸೆ ಮಾಡಿದರು. ಅದಕ್ಕೆ ರಂಗಣ್ಣ, ಸರ್, ಇದರ ಕೀರ್ತಿಯೆಲ್ಲ ಉಪಾಧ್ಯಾಯರದ್ದು, ನನ್ನದೇನಿದೆ? ನಾನೇ ಉಪಾಧ್ಯಾಯರಿಂದ ಹಲವು ವಿಷಯಗಳನ್ನು ಗ್ರಹಿಸಿದ್ದೇನೆ. ಉತ್ಸಾಹದಿಂದ ಅವರು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇವುಗಳೆಲ್ಲ ಅವರ ಶ್ರಮದ ಫಲ. ಇಲಾಖೆಯವರು ದಯಾ ಕಟಾಕ್ಷದಿಂದ ನೋಡಿ ಉಪಾಧ್ಯಾಯರ ಸ್ಥಿತಿಗತಿಗಳನ್ನು ಉತ್ತಮಪಡಿಸಬೇಕು ಎಂದು ಹೇಳಿದನು. ಬಳಿಕ ತನ್ನ ಗಡಿಯಾರವನ್ನು ನೋಡಿಕೊಂಡನು. ಗಂಟೆ 3:15 ಆಗುತ್ತಾ ಬಂದಿದ್ದರೂ ಉಪಾಹಾರದ ಸುಳಿವು ಕಾಣಿಸಲಿಲ್ಲ. ಏರ್ಪಾಟು ಏನು ನಡೆದಿದೆಯೋ ನೋಡೋಣವೆಂದು ತಿಮ್ಮಣ್ಣ ಭಟ್ಟನನ್ನು ಕರೆದು ಸಾಹೇಬರಿಗೆ ಪ್ರದರ್ಶನದ ವಿಷಯಗಳನ್ನೆಲ್ಲ ವಿವರಿಸುವಂತೆ ಹೇಳಿ ತಾನು ಮುಸಾಫರ್ ಖಾನೆಯ ಕಡೆಗೆ ಹೊರಟನು. ಮುಸಾಫರ್ ಖಾನೆಯ ಅಡಿಗೆಯ ಮನೆಯಲ್ಲಿಯೂ ಪಕ್ಕದ ಊಟದ ಕೋಣೆಯಲ್ಲಿಯೂ ಉಪಾಧ್ಯಾಯರು ತುಂಬಿ ಹೋಗಿದ್ದರು. ಹೊಗೆ ಬಾಗಿಲುಗಳಲ್ಲಿಯೂ ಕಿಟಕಿಗಳಲ್ಲಿಯೂ ತೂರಿ ಬರುತ್ತಿತ್ತು. ರಂಗಣ್ಣ ಒಳಗೆ ಕಾಲಿಡುತ್ತಲೂ ಉಪಾಧ್ಯಾಯರುಗಳು ಗಲಾಟೆ ನಿಲ್ಲಿಸಿ ದಾರಿ ಬಿಟ್ಟು ಕೊಟ್ಟರು. ಅಡಿಗೆಯ ಮನೆಯಲ್ಲಿ 4-6 ಮೇಷ್ಟ್ರುಗಳು ಸೇರಿಬಿಟ್ಟಿದ್ದಾರೆ. ತಮ್ಮ ಶರ್ಟುಗಳನ್ನೆಲ್ಲ ಬಿಚ್ಚಿಬಿಟ್ಟು ಪಂಚೆಗಳನ್ನು ಮೊಣಕಾಲ ಮೇಲಕ್ಕೆ ಸೆಳೆದು ಬಿಗಿಯಾಗಿ ಕಟ್ಟಿಕೊಂಡಿದ್ದಾರೆ. ಕೂದಲ ಗಂಟುಗಳು ಬಿಚ್ಚಿ ಹೋಗಿವೆ. ಒಲೆಯಲ್ಲಿ ಕಟ್ಟಿಗೆಗಳನ್ನು ಹೇರಿ ಧಗಧಗ ಎಂದು ಉರಿಯುವಂತೆ ಮಾಡಿದ್ದಾರೆ. ಉರಿ ರಭಸವಾಗಿ 2 ಅಡಿ ಮೇಲಕ್ಕೆ ಹಾರುತ್ತಿದೆ. ಹತ್ತಿರ ನಿಲ್ಲಲಾಗದು.
ಒಲೆಯ ಮೇಲೆ ದೊಡ್ಡದೊಂದು ಕೊಳಗದಪ್ಪಲೆ. ಇಬ್ಬರೂ ಮೇಷ್ಟ್ರುಗಳು ಗೋಣಿ ಚೀಲಗಳನ್ನು ಒದ್ದೆ ಮಾಡಿಕೊಂಡು ಕೊಳಗ ಪಾತ್ರೆಯನ್ನು ಅದುಮಿ ಹಿಡಿದುಕೊಂಡಿದ್ದಾರೆ. ಇನ್ನಿಬ್ಬರು ಮೇಷ್ಟ್ರುಗಳು ಉದ್ದನಾದ ಸರ್ವೆ ಕಟ್ಟಿಗೆಗಳಿಂದ ಪಾತ್ರೆಯೊಳಗಿರುವ ಪದಾರ್ಥವನ್ನು ಕಲಸಲು ಪ್ರಯತ್ನಿಸುತ್ತಿದ್ದಾರೆ. ಆ ಮೇಷ್ಟ್ರುಗಳ ಮೈಯಿಂದ ಬೆವರು ಸುರಿದು ಹೋಗುತ್ತಿದೆ. ಇನ್ನಿಬ್ಬರು ಮೇಷ್ಟ್ರುಗಳು ಬೀಸಣಿಗೆಗಳಿಂದ ಅವರಿಗೆಲ್ಲ ಗಾಳಿ ಬೀಸುತ್ತಿದ್ದಾರೆ. ಹೊರಗಿದ್ದ ಉಪಾಧ್ಯಾಯರು, ಹೊತ್ತಾಗಿ ಹೋಯ್ತೋ, 3:15 ಗಂಟೆ, ಇನ್ಸ್ಪೆಕ್ಟ್ರು ಬಂದರು ಎಂದು ಕೂಗಿ ಹೇಳುತ್ತಿದ್ದಾರೆ. ಒಳಗಿಂದ, ಆಯಿತು ತಾಳ್ರಯ್ಯ, ಇನ್ನೇನು ಹದಕ್ಕೆ ಬರ್ತಾ ಇದೆ, ತೆಂಗಿನಕಾಯಿ ತುರಿ ತನ್ನಿ, ಯಾರಾದರೂ ಆ ಗೋಣಿ ತಟ್ಟು ಹಿಡಿದು ಕಾಫಿ ಶೋಧಿಸಿ ಎಂದು ಉತ್ತರ ಕೊಡುತ್ತಿದ್ದಾರೆ. ರಂಗಣ್ಣ ಎಲ್ಲವನ್ನೂ ನೋಡಿ, ಇದೇನು ದೊಡ್ಡ ಅವಾಂತರ, ಒಂದು ಉಪ್ಪಿಟ್ಟು ಮಾಡೋದಕ್ಕೆ ಇಷ್ಟು ಜನವೇ, ಸರ್ವೆ ಕಟ್ಟಿಗೆಯಿಂದ ತಿರುವೋದು ಏತಕ್ಕೆ, ಅಷ್ಟೊಂದು ಉರಿ ಏತಕ್ಕೆ, ಚೆನ್ನಾಯಿತು, ತೆಗಿರಿ ಉರಿನೆಲ್ಲ, ಎಲ್ಲವೂ ಸೀದಿ ಇದ್ಲಾಯ್ತೋ ಏನೋ ಎಂದು ಚೀಮಾರಿ ಮಾಡುತ್ತಾ ಒಳಹೊಕ್ಕು ನೋಡಿದನು. ಉಪ್ಪಿಟ್ಟೆಲ್ಲ ಒಂದು ದೊಡ್ಡ ಅಂಟು ಮುದ್ದೆಯಾಗಿ ಕುಳಿತುಬಿಟ್ಟಿದೆ. ಬಂಕೆ ಬಂಕೆಯಾಗಿ ಕಟ್ಟಿಗೆಗಳಿಗೂ ಬದಿಗಳಿಗೂ ಮೆತ್ತಿಕೊಂಡಿದೆ. ರಂಗಣ್ಣನಿಗೆ ನಗು ಒಂದು ಕಡೆ, ಹೀಗೆ ಏರ್ಪಾಡೆಲ್ಲ ಭಂಗವಾಯಿತಲ್ಲ ಎಂದು ವ್ಯಸನ ಒಂದು ಕಡೆ. ಗೋಪಾಲ, ಏನು ಮುಟ್ಟಾಳು ಕೆಲಸ ಇದು, ನಿನಗೆ ಉಪ್ಪಿಟ್ಟು ಮಾಡೋದು ಗೊತ್ತಿಲ್ವೇ? ಎಷ್ಟು ಸಲ ನೀನು ಮಾಡಿಲ್ಲ, ಸಾಹೇಬರು ಬಂದ ಹೊತ್ತಿನಲ್ಲಿ ಹೀಗೆ ಆಭಾಸ ಮಾಡ್ಬೋದೆ ಎಂದು ಗದರಿಸಿದನು. ನನ್ನ ತಪ್ಪಿಲ್ಲ ಸ್ವಾಮಿ, ನಾನು ಹೇಳಿದ್ರೆ ಮೇಷ್ಟ್ರುಗಳು ಕೇಳಲಿಲ್ಲ. ನೀನೆಲ್ಲೋ 1 ಪಾವು ರವೆ ಹಾಕಿ ಇನ್ಸ್ಪೆಕ್ಟರ್ಗೆ ಉಪ್ಪಿಟ್ಟು ಮಾಡೋನು, 10-12 ಸೇರು ರವೆ ಹಾಕಿ ಮಾಡೋದು ನಿನಗೇನು ಗೊತ್ತು ಎಂದು ನನ್ನನ್ನು ದಬಾಯಿಸ್ಬಿಟ್ಟು ಅವರವರೇ ಪಾರ್ಪತ್ಯ ವಹಿಸ್ಕೊಂಡ್ರು. ರವೆಯನ್ನು ಹುರಿದಿಟ್ಕೊಳ್ಳಿ, ನೀರು ಚೆನ್ನಾಗಿ ಮರಳಲಿ ಅಂತ ನಾನು ಹೇಳಿದ್ರೆ ಕೇಳಲಿಲ್ಲ. ಮೇಷ್ಟ್ರೇ, ಇದೇನು ಎಲ್ಲವನ್ನು ಹಾಳು ಮಾಡಿದ್ರಲ್ಲ, ಏನನ್ನು ಮಾಡಿಟ್ರಿ ಎಂದು ರಂಗಣ್ಣ ಉಪ್ಪಿಟ್ಟು ಮಾಡುತ್ತಿದ್ದವರನ್ನು ಕೇಳಿದನು. ಅವರು, ಸಾರ್, ಕೊಳಗದಪ್ಲೆಯಲ್ಲಿ ಒಗ್ಗರಣೆ ಹಾಕಿದ್ವೋ, ಅದು ಚಟಪಟ ಗುಟ್ಟಿ ಘಮಘಮಾಯಿಸ್ತಾ ಇರುವಾಗ ರವೆಯನ್ನು ಸುರಿದ್ವೋ, ಸೌಟಿಂದ 2 ಬಾರಿ ತಿರುವಿ 2 ಕೊಡ ನೀರನ್ನು ಹೊಯ್ದು ಕೆಳಕ್ಕೆ ಉರಿ ಏರಿಸಿದ್ವೋ, ರವೆ ಏಕೋ ನೀರನ್ನು ಹೀರ್ಕೊಂಡು ಅಂಟು ಮುದ್ದೆಯಾಗಿ ಹೋಯ್ತು. ಈಗೆಲ್ಲ ಸರಿ ಮಾಡ್ತಾ ಇದ್ದೇವೆ ಸರ್, ಇನ್ನೆಲ್ಲ 5 ನಿಮಿಷ ಸರ್, ಅಂಟು ಮುದ್ದೆ ಆದರೂ ರುಚಿಯಾಗಿದೆ ನೋಡಿ ಸರ್ ಎಂದು ಹೇಳುತ್ತಾ ಸರ್ವೆ ಕಟ್ಟಿಗೆಗೆ ಮೆತ್ತಿಕೊಂಡಿದ್ದ ಬಂಕೆಯನ್ನು ನಿಂಬೆಹಣ್ಣು ಗಾತ್ರ ಉಂಡೆ ಮಾಡಿ ಕೈಗೆ ಹಾಕಿದರು. ಅದು ಉಪ್ಪುಪ್ಪಾಗಿ ಖಾರವಾಗಿ ಒಂದು ಕಡೆ ಬೆಂದು ಇನ್ನೊಂದು ಕಡೆ ಬೇಯದೆ ಕೆಟ್ಟು ಹೋಗಿತ್ತು. ಜೊತೆಗೆ ಸೀಕಲು ವಾಸನೆ ಇತ್ತು. ರಂಗಣ್ಣನು, ಸರಿ ಮೇಷ್ಟ್ರೆ, ಮೊದಲು ತಪ್ಪಲೆ ಕೆಳಗಿಳಿಸಿ, ಎಲ್ಲ ಬಹಳ ರುಚಿಯಾಗಿದೆ, ಸಾಹೇಬರಿಗೆ ಈ ತರ್ತೀಪು ಬೇಡ, ನೀವುಗಳೆಲ್ಲ ಇದನ್ನು ಧ್ವಂಸ ಮಾಡಿ ಎಂದು ಹೇಳಿದನು. ಬಳಿಕ ಕಾಫಿ ಕಷಾಯವನ್ನು 1 ಲೋಟದಷ್ಟು ಬಗ್ಗಿಸಿಕೊಂಡು ಹಾಲನ್ನು ಸೇರಿಸಿ ಸಕ್ಕರೆ ಹಾಕಿ ಕಾಫಿ ಮಾಡಿದನು. ಅಷ್ಟು ಹೊತ್ತಿಗೆ ತಿಮ್ಮಣ್ಣ ಭಟ್ಟನು ಸಾಹೇಬರನ್ನು ಕರೆದುಕೊಂಡು ಮುಸಾಫರ್ ಖಾನೆಯ ಬಳಿಗೆ ಬಂದನು. ಗಂಗೇಗೌಡರ ಮನೆಯಿಂದ ಬೆಳ್ಳಿಯ ತಟ್ಟೆಗಳನ್ನು ಲೋಟಗಳನ್ನು ರಂಗಣ್ಣ ತರಿಸಿದನು. ತನ್ನ ತಿಂಡಿಯ ಕೈಪೆಟ್ಟಿಗೆಯಿಂದ ಮೈಸೂರು ಪಾಕನ್ನು, ಓಂ ಪುಡಿಯನ್ನು, ಕೋಡಬಳೆಗಳನ್ನು ತೆಗೆದು ತಟ್ಟೆಗಳಲ್ಲಿಟ್ಟು ಬೆಳ್ಳಿಯ ಲೋಟಗಳಲ್ಲಿ ಕಾಫಿಯನ್ನು ಸುರಿದು ತಿಮ್ಮಣ್ಣ ಭಟ್ಟರ ಕೈಯಲ್ಲಿಯೂ ಗೋಪಾಲನ ಕೈಯಲ್ಲಿಯೂ ತೆಗೆಯಿಸಿಕೊಂಡು ಸಾಹೇಬರ ಕೋಣೆಗೆ ಹೋದನು. ಈ ತಿಂಡಿಗಳ ಜೊತೆಗೆ ಬಾಳೆಯ ಹಣ್ಣು, ಎಳನೀರು ಸಿದ್ಧವಾಗಿದ್ದುವು. ಕಾದಂಬರಿ ವಿಹಾರ. ಎಂ.ಆರ್. ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದಿನ 32ನೇ ಕಂತನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್. ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ 33ನೇ ಕಂತು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು.